ಫ್ರೀಲಾನ್ಸಿಂಗ್ ಬಂದು ನೀವು ಅಡ್ಮಿಷನ್ಸ್ ಕೊಡ್ಬೇಕು, ಅದರಿಂದ ಮಾತ್ರ ನಿಮಗೆ ರೆಫರೆನ್ಸ್ ಅಮೌಂಟ್ ಬರುತ್ತೆ. ಓಕೆನಾ? ಅದರಲ್ಲಿ ನಿಮಗೆ ಹೆಂಗೆ ಅಂದ್ರೆ ಕಂಪ್ಲೀಟ್ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಕೂಡ ನಾವು ಕೊಡ್ತೀವಿ. ಎವ್ರಿಡೇ ಡೇಟಾಸ್ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡಿ. ಈವನ್ ಫಿನಾನ್ಷಿಯಲಿ ಅಥವಾ ಏನಾದ್ರೂ ಕ್ರೈಸಿಸ್ ಬಂದು ಎಜುಕೇಶನ್ ಡ್ರಾಪ್ ಆಗಿದ್ದವರು ಕೂಡ ಜಾಬ್ ನೋಡ್ತಿದ್ರೆ ದೇ ಕ್ಯಾನ್ ಅಪ್ಲೈ. 100% ಮಾಡ್ಬೋದು ಮ್ಯಾಮ್. ಇದಕ್ಕೆ ಇಷ್ಟಂತೆ ಲೈಕ್ ಎಜುಕೇಶನ್ ಇಷ್ಟೇ ಆಗಿರ್ಬೇಕಂತ ಏನಿಲ್ಲ. ಜಸ್ಟ್ ನಿಮಗೆ ಇಂಗ್ಲಿಷ್ ರೀಡಿಂಗು ರೈಟಿಂಗು ಲೈಕ್ ಅಟ್ಲೀಸ್ಟ್ ನಿಮಗೆ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು, ನೀವು ಈ ವರ್ಕ್ ನ ನೀವು ಮಾಡ್ತಾ ಹೋಗ್ಬೋದು ಮ್ಯಾಮ್. ಅಂಡ್ ಆಲ್ಸೋ ನೀವು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಬಿಸ್ನೆಸ್ ಅದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ಜೆಸಿ ಗ್ರೂಪ್ ಯೂನಿಟ್ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ನಿಮ್ ಸ್ವಂತ ಊರಲ್ಲೇ ನೀವು ಬಿಸ್ನೆಸ್ ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಗೈಡೆನ್ಸ್ ಟ್ರೈನಿಂಗ್ ಎಲ್ಲ ಕೂಡ ನಾವು ನಮಗೆ ಪ್ರೊವೈಡ್ ಮಾಡಿ ಕೊಡ್ತೀವಿ. ಸೊ ಈಗ ವರ್ಕ್ ಫ್ರಮ್ ಹೋಮ್ ಅಂತ ತಗೊಂಡ್ರೆ, ಸೊ ಇನಿಷಿಯಲಿ ಎಲ್ಲರೂ ಹೇಳೋದು ಪೇಮೆಂಟ್ ಇದೆ ಅಂತ. ಓಕೆ, ಸೊ ಅದ್ರ ಬಗ್ಗೆನೂ ಬೇಕು. ಪ್ಲಸ್ ಮೇನ್ ಆಗಿ ಎಲ್ಲಾರ್ಗು ಈಗ ನನಗೆ ಆದ್ರೂ ನನ್ನ ತಲೆಗೆ ಹೋಗೋದು ಇಸ್ ಇಟ್ ಜೆನ್ಯೂನ್? ಬಿಕಾಸ್ ಮಾರ್ಕೆಟ್ ಅಲ್ಲಿ ತುಂಬಾ ಫೇಕ್ ಆಗಿ ಕಂಪ್ನೀಸ್ ಪ್ರೊವೈಡ್ ಆಗ್ತಿರೋದ್ರಿಂದ ಸೊ ಎಲ್ಲಾರ ತಲೆಗೆ ಹೋಗೋದು ಇದು ಒಂದು ಕ್ವೆಶನ್ ಸ್ಟಾರ್ಟಿಂಗ್. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆ ಮ್ಯಾಮ್, ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಡೇಟಾ ಎಂಟ್ರಿ ಜಾಬ್ ಅಂತ ನಾನು ಹೇಳಿದೆ ಫಸ್ಟ್ ಒನ್. ಅದಕ್ಕೆ ನೀವು ಸಾಫ್ಟ್ವೇರ್ ಪರ್ಚೇಸಿಂಗ್ ಮಾಡಲೇಬೇಕು ಮ್ಯಾಮ್. ಅದು ನಿಮಗೆ ಆಪ್ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಆಪ್ ನಿಮಗೆ ಆಪ್ ಸ್ಟೋರ್ ಪ್ಲೇ ಸ್ಟೋರ್ ಎಲ್ಲೂ ಸಿಗೋದಿಲ್ಲ. ಆ ಆಪ್ ನ ನೀವು ನಮ್ಮ ಕಂಪ್ನಿಯಿಂದಾನೇ ಪರ್ಚೇಸ್ ಮಾಡಬೇಕಾಗಿರೋದ್ರಿಂದ ನೀವು 3500 ರೂಪೀಸ್ ನ ಪೇ ಮಾಡಕ್ಕಿರುತ್ತೆ.